ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ. ಆದಿಜಾಂಬುವಂತ ಸಂಘಟನೆ ಹಾಗೂ ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ಸೇನೆ ವತಿಯಿಂದ ನಗರಸಭೆ ಮುಂದೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿ ಸ್ಥಾಪನೆಯನ್ನು ಹೊಸ ವರ್ಷದ ಸಂಭ್ರಮದಲ್ಲಿ 2024 ಜನವರಿ 26ರಂದು ಗಣರಾಜ್ಯೋತ್ಸವದ ಈ ಶುಭ ದಿನದಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೂರ್ತಿಯನ್ನು ಅನಾವರಣ ಮಾಡುವುದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ದಿನವಾಗಿದ್ದು, ಈ ಸುವರ್ಣ ಅವಕಾಶ ನೀಡಿದ್ದು ನಮ್ಮ ನೆಚ್ಚಿನ ಶಾಸಕರು ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರಿಗೆ ನಮ್ಮ ಸಂಘದಿಂದ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ. ನಗರಸಭೆಯ ಪೌರಾಯುಕ್ತರು ರಾಜಾರಾಮ್ ಪವಾರ್ ಅವರು ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಲು ವಿಶೇಷವಾದ ಕಾಳಜಿ ವಹಿಸಿ ಹಲವಾರು ಬಾರಿ ಪ್ರತಿಮೆ ಸಲುವಾಗಿ ಕೊಲ್ಲಾಪುರಕ್ಕೆ ಹೋಗಿ ಹೆಚ್ಚಿನ ಒತ್ತು ನೀಡಿ ಅವರ ಸಹಕಾರದಿಂದ ಅತಿ ಬೇಗವಾಗಿ ಮೂರ್ತಿ ತಯಾರಾಗಿದೆ. ಇವರಿಗೂ ಕೂಡ ಹಾಗೂ 31 ವಾರ್ಡಿನ ಎಲ್ಲ ನಗರಸಭೆ ಸದಸ್ಯರುಗಳಿಗೆ ಮತ್ತು ನಗರಸಭಾ ಎಲ್ಲ ಅಧಿಕಾರಿ ವರ್ಗದವರಿಗೆ ಅಭಿನಂದನೆಗಳು ತಿಳಿಸುತ್ತಿದ್ದೇವೆ. ಆದಿಜಾಂಬುವಂತ ಸಂಘದ ಸಂಸ್ಥಾಪಕರು ಚಂದ್ರಕಾಂತ್ ನೆಡಿಗೇರ್, ಹನುಮಂತ್ ಹರಿಜನ್, ದ್ಯಾಮಣ್ಣ ಹರಿಜನ್, ಶ್ರೀನಿತ್ಯ ಕಾಂಬ್ಳೆ, ಸತೀಶ್ ಚೌಹಾಣ್, ರೇಣುಕಾ ಮೆಲ್ಗೇರಿ, ದತ್ತು ಮಾಳ್ಗೆ, ಸದಾಶಿವ್ ಡಿ ಕಾಂಬ್ಳೆ, ಪರಶುರಾಮ್ ಶುರುನಾಯಕ್, ಸ್ನೇಹಾ ದೇಸಾಯಿ, ಬಸವರಾಜ್ ಹರಿಜನ್, ಹೊನ್ನೂರಪ್ಪ ಜರಿ, ಶ್ರೀನಿವಾಸ್ ಹರಿಜನ್, ಸಂದೀಪ್ ಪಿ. ಸಂಘಟನೆಯ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದರು. ಈ ವರದಿ ನೋಡಿ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ಸಮುದಾಯ ಕುಲ ಬಾಂಧವರು ಜನವರಿ 26 ಆಗಿರ್ಬೋದು, ಜನವರಿ 5 6ನೇ ತಾರೀಕಿಗೆ ಅಂಬೇಡ್ಕರ್ ಮೂರ್ತಿಯನ್ನ ಕೊಲ್ಲಾಪುರದಿಂದ ತರ್ತಾ ಇದ್ದಾರೆ. ಆ ಟೈಮಲ್ಲೂ ಕೂಡ ಎಲ್ಲಾ ಕುಲ ಬಾಂಧವರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಒಂದು ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ ನಾವು ಊರಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಂತ ಎಲ್ಲಾ ಅಧಿಕಾರಿಗಳ ಜೊತೆ ಸೇರಿ ದೊಡ್ಡ ಪ್ರಮಾಣದಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನ ಅನಾವರಣ ಮಾಡುತ್ತಾ ಹೇಳ್ತಾ ಈ ಪತ್ರಿಕೆ ಮೂಲಕ ನಾವೆಲ್ಲರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಜೈ. ಕೆಟಿಆರ್ ವಿಭಾಗದ ಅಧ್ಯಕ್ಷ ಪದಾಧಿಕಾರಿಗಳ ಚುನಾವಣೆ. ಹಳಿಯಾಳ ಮತ್ತು ಕೆಟಿಆರ್ ವಿಭಾಗದ ಗಸ್ತು ಅರಣ್ಯ ಪಾಲಕರ ಹಾಗೂ ಅರಣ್ಯ ವೀಕ್ಷಕರ ಸಂಘಕ್ಕೆ ದಿನಾಂಕ 22/12/2023ರಂದು ನಡೆದ ಮುಂದಿನ 5 ವರ್ಷಕ್ಕೆ ನಡೆದ ಅಧ್ಯಕ್ಷ ಪದಾಧಿಕಾರಿಗಳ ಚುನಾವಣೆ ಪ್ರಕ್ರಿಯೆ ನಡೆಸಿದ್ದು, ಚುನಾವಣಾ ಅಧಿಕಾರಿಗಳಾಗಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ರಾಮು ಜಿ ಗೌಡ, ಜಯರೆಡ್ಡಿ ಗೋವನ್ನವರ್ ಅವರು ಯಶಸ್ವಿಯಾಗಿ ನೆರವೇರಿಸಿದರು. ಚುನಾವಣಾ ಫಲಿತಾಂಶವನ್ನು ಘೋಷಿಸಿದಾಗ ಅಧ್ಯಕ್ಷರಾಗಿ ಶ್ರೀ ರಮೇಶ್ ಬಿಳಿಕಲ್, ಕಾರ್ಯದರ್ಶಿಯಾಗಿ ಶ್ರೀ ಸಿದ್ದೇಶ್ವರ್ ಕುಬ್ಸದ್, ಖಜಾಂಚಿಯಾಗಿ ಶ್ರೀ ಶೈಲ್ ಬರ್ಲಿ ಅವರು ಆಯ್ಕೆಯಾಗಿದ್ದು ಇರುತ್ತದೆ. ಸದರಿ ಪ್ರಕ್ರಿಯೆಯಲ್ಲಿ ಹಳಿಯಾಳ ಮತ್ತು ಕೆಟಿಆರ್ ವಿಭಾಗದ ಎಲ್ಲ ವಲಯದ ನಿರ್ದೇಶಕರುಗಳು ಮತ್ತು ಸರ್ವ ಸದಸ್ಯರು ಭಾಗವಹಿಸಿದರು. 27 ಆಗಿರ್ತವೆ. ಮೌಲ್ಯ ಮಾರ್ಗದ ಪ್ರವರ್ತಕ ಪ್ರೊಫೆಸರ್ ಜಿ.ಎಚ್. ನಾಯಕ್. ಕರ್ನಾಟಕದ ಬಾರ್ಡೋಲಿ ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟದಿಂದ ಪ್ರಾಮಾಣಿಕತೆಯನ್ನು ಪ್ರಭುತ್ವ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನೊಂದಿಗೆ ಎಂದು ರಾಜಿ ಮಾಡಿಕೊಳ್ಳದೆ ಸ್ವಾಭಿಮಾನದ ಮೌಲ್ಯ ಮಾರ್ಗವೊಂದರ ಪ್ರವರ್ತಕರಾಗಿ ಬದುಕಿದವರು ಪ್ರೊಫೆಸರ್ ಜಿ.ಎಚ್. ನಾಯಕ್ ಎಂದು ಮೈಸೂರಿನ ಹಿರಿಯ ಲೇಖಕ ಜಿ.ಪಿ. ಬಸವರಾಜು ಅವರು ಅಭಿಪ್ರಾಯಪಟ್ಟರು. ಅಂಬೇವಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಾಸರಾಂಗ ಕಾಲೇಜು, ಕನ್ನಡ ವಿಭಾಗ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ನಡೆದ ಪಂಪ ಪ್ರಶಸ್ತಿ ವಿಜೇತ ಸಾಹಿತಿ
ದಿವಂಗತ GH ನಾಯಕ್ ಅವರ ಬದುಕು ಮತ್ತು ಬರಹ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಭೆ, ಪ್ರಾಮಾಣಿಕತೆ ಹಾಗೂ ಪರಿಶ್ರಮಗಳ ಮೂಲಕ ಮೌಲ್ಯಯುತ ಬದುಕನ್ನು ಕಟ್ಟಿಕೊಂಡು ಹಳಗನ್ನಡ ಹಾಗೂ ಹೊಸಗನ್ನಡ ಸಾಹಿತಿಗಳೆರಡನ್ನೂ ವಿಮರ್ಶಿಸಬಲ್ಲ ಅಪಾರ ವಿದ್ವತ್ವ ಅವರದ್ದಾಗಿತ್ತು. 7 ದಶಕಗಳ ಅವಧಿಯಲ್ಲಿ ಅವರು ಬೆಳೆದ ರೀತಿ, ಕರ್ನಾಟಕವನ್ನು ಆವರಿಸಿದ ರೀತಿ, ಮಹಾನ್ ಸಾಧಕನೊಬ್ಬ ನೆಲಮುಗಿಲಿಗೆ ನಿಂತ ಚಿತ್ರವನ್ನು ಮನದಲ್ಲಿ ಮೂಡಿಸುತ್ತದೆ. ನಡೆನುಡಿಯ ನಡುವೆ ಬದುಕಿಲ್ಲದೆ ಬಾಳದವರು, ಕೋಮು ಸಾಮರಸ್ಯಕ್ಕಾಗಿ ದ್ವೇಷ ಬಿಟ್ಟು ದೇಶ ಕಟ್ಟು ಎಂದು ಹೋರಾಡಿದವರು. ಅಂಬೇಡ್ಕರ್, ಗಾಂಧಿ, ಲೋಹಿಯಾರವರ ವೈಚಾರಿಕ ಚಿಂತನೆಗಳನ್ನು ಅಳವಡಿಸಿಕೊಂಡವರು. ಸಮಾಜ ಸಂಸ್ಕೃತಿಗೆ ಎದುರಾಗಿ ಸವಾಲುಗಳನ್ನು ಆಹ್ವಾನಿಸಿ ಬೆಳೆದವರು. ಇಂತಹ ಸಾಹಿತ್ಯ ಲೋಕದ ನಿಜದನಿಯನ್ನು ಪುಷ್ಪನಮನದ ಮೂಲಕ ಗೌರವಿಸುತ್ತಿರುವುದು ನಮ್ಮ ಹೆಮ್ಮೆ. ಇವರು ಪಂಪನಿಂದ ಹಿಡಿದು ಆಧುನಿಕ ಲೇಖಕರವರೆಗೆ ಎಲ್ಲರ ಸಾಹಿತ್ಯಿಕ ಸಾಧನೆ ಹಾಗೂ ಮಿತಿಗಳನ್ನು ಗುರುತಿಸಿದ ಕನ್ನಡದ ಅಪರೂಪದ ವಿಮರ್ಶಕರಾಗಿದ್ದಾರೆಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MD ವಕ್ಕುಂದ ವಹಿಸಿ ಮಾತನಾಡಿ, ಅವರು ನವ್ಯದ ರೂಪನಿಷ್ಠೆ, ವಿಮರ್ಶೆಯ ಮಿತಿಯನ್ನು ಮೀರಿ ಸಾಮಾಜಿಕ ಸಾಂಸ್ಕೃತಿಕ ಆಯಾಮಗಳನ್ನು ಒಳಗೊಳ್ಳುವುದರ ಮೂಲಕ GH ನಾಯಕ್ ಅವರು ತಮ್ಮದೇ ಆದ ವಿಮರ್ಶೆಯ ಹೊಸ ಮಾರ್ಗವೊಂದನ್ನು ರೂಪಿಸಿದರು ಎಂದು ಅಭಿಪ್ರಾಯಪಟ್ಟರು. ಅಲ್ಲಿ ಯಾವ ಕಾಲೇಜಿನಲ್ಲಿ ಕಲಿತಿದ್ರು ಅದೇ ಕಾಲೇಜಿನಲ್ಲಿ ಅವರು ಅಧ್ಯಾಪಕರಾದ. ಅದೇ ಸಂದರ್ಭದಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಬರಬೇಕಾಗಿತ್ತು. ಅವರು ಕರ್ನಾಟಕ ಯೂನಿವರ್ಸಿಟಿಗೆ ಒಂದು ಇಂಟರ್ವ್ಯೂ ಬರ್ತಾರೆ. ಅಲ್ಲಿ ಋಷಭೇಂದ್ರ ಸ್ವಾಮಿ ಇರ್ತಾರೆ, ಇವರು ಇರ್ತಾರೆ. ಆಗ ಅವರು ಹೇಳ್ತಾರೆ, ನಿಮಗೆ ನೀನೇನು ಸ್ಯಾಲರಿ ತಗೊಳ್ತೀಯೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರುತ್ತೆ, ನೀನು ಒಪ್ಪುಕೋ, ಮುಂದೆ ಸರಿಯಾಗ್ತದೆ ಅಂತ ಹೇಳ್ತಾರೆ VC. ಇವ್ರಿಗೆ ಆಗಿನ ತುಂಬ ಬಡತನದಿಂದ ಹೋದ ಕುಟುಂಬ, ಜೊತೆಗೆ ಆ ಸಿಟಿ ಅಲೋಯನ್ಸ್ ಎಲ್ಲ ಇಲ್ಲಿ ತಪ್ಪು ಹೋಗುತ್ತೆ, ಕಡಿಮೆ ಆಗುತ್ತೆ ಸ್ಯಾಲರಿ, ಆದ್ರಿಂದ ಅದು ಯಾವುದೋ ಒಂದು ಕಾರಣಕ್ಕೆ ಬೇಡ ಅಂದ್ರು. ಮುಖ್ಯ ಅತಿಥಿಗಳಾಗಿ ಧಾರವಾಡದ ಆಕಾಶವಾಣಿ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಬಸು ಬೇವಿನ ಗಿಡದ್, KVV ಧಾರವಾಡದ ಪ್ರಸಾರಾಂಗದ ನಿರ್ದೇಶಕರಾದ ಡಾಕ್ಟರ್ ಚಂದ್ರಶೇಖರ್ ರೊಟ್ಟಿಗವಾಡ್ ಹಾಗೂ ಜಿಲ್ಲಾ ಕಸಾಪ ಅಧ್ಯಕ್ಷ BN ವಾಸ್ರೆ, ಡಾಕ್ಟರ್ ಬಸವರಾಜ್ N ಅಕ್ಕಿ ಹಾಗೂ ಡಾಕ್ಟರ್ ನಾಸಿರ್ ಅಹಮದ್ ಜಂಗುಬಾಯಿ ಇವರುಗಳು ವೇದಿಕೆಯಲ್ಲಿ ಇದ್ದರು. ಪ್ರವೀಣ್ ನಾಯಕ್ ರವರ ಪ್ರಾಚೀನ ಕನ್ನಡ ಕಾವ್ಯ, GH ನಾಯಕರ ವಿಮರ್ಶಾ ನೆಲೆಗಳು ಹಾಗೂ ನಾಗರೇಖಾ ಗಾವ್ಕರ್ ಹೊಸಗನ್ನಡ ಸಾಹಿತ್ಯ, GH ನಾಯಕರ ವಿಮರ್ಶಾ ತಾತ್ವಿಕತೆ ಮತ್ತು ಡಾಕ್ಟರ್ ವಿನಯ G ನಾಯಕ್ ರವರ ಆತ್ಮಕಥೆ ಬಾಳು ಕುರಿತು ಉಪನ್ಯಾಸಗಳನ್ನು ನೀಡಿದರು. ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಾಸರಾಂಗದ ವತಿಯಿಂದ ಪುಸ್ತಕ ಪ್ರದರ್ಶನ ನಡೆಯಿತು. ಧಾರವಾಡದ ಪ್ರಾಸರಾಂಗದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸಿದ್ದಪ್ಪ N ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾವ್ಯ ಭಟ್ ಪ್ರಾರ್ಥಿಸಿದರು, ವೈಷ್ಣವಿ ಸ್ವಾಗತಿಸಿದರು, ಕೋಮಲ್ ವಂದಿಸಿದರು, ಸೌಮ್ಯ ನೇಕರ್ ಮತ್ತು ಶೋಭಾ ಪಾಟೀಲ್ ನಿರೂಪಿಸಿದರು. ಎಲ್ಲ ತಳಗಳು ನಾವೆಲ್ಲ ಇಲ್ಲಿ ಸೇರಿದ್ದೇವಲ್ಲ, ನಾವು GH ನಾಯಕ್ ಅವರಿಗೆ ಆಗಲೇ ಹೂಗಳನ್ನು ಹಾಕಿದ್ದೀವಿ. ಆ ಹೂಗಳು ಎಷ್ಟು ಕೋಮಲ್ ಆಗಿರ್ತವೆ, ಎಷ್ಟು ಮೃದುವಾಗಿರ್ತವೆ. ಎಲ್ಲ ದಳಗಳು ಒಂದೇ ದೇಶದಲ್ಲಿ ಮತ್ತು ಅನೇಕ ಸಾಹಿತಿಗಳ ಅಂಗ ಮಾದರಿ ವ್ಯಕ್ತಿತ್ವಗಳನ್ನು ನಾವು ಕಟ್ಟಿಕೊಳ್ಳುವುದೇ ನಿಜವಾದ ಜ್ಞಾನ, ಅದೇ ನಿಜವಾದ ಕಲಿಕೆ, ಅದೇ ನಿಜವಾದ ಅರಿವು ಅಂತ. ಹಾಗಾಗಿ ಅಂಥ ಅರಿವನ್ನು ನಾವು ಯಾವಾಗಲೂ ಪಡ್ಕೊಳ್ಬೇಕು. ಅಂದ್ರೆ ಅವ್ರು ಎಂಥ ಕಷ್ಟದ ಹಾದಿಯಲ್ಲಿ ಬಂದರು ನೋಡಿ, ಕಲ್ಲ ಕಡಮ ಮಾಡಿ ಹೋಗ್ಬಿಟ್ರೆ ಸಾಕ, ಖಂಡಿತವಾಗಿಯೂ ಇಲ್ಲ. ಅದರ ಒಳಗೆ ಸಣ್ಣ ಪುಟ್ಟ ನೇಯ್ಗೆಗಳು ಅದ್ಭುತವಾಗಿದ್ದಾವೆ. ಒಂದು ಉದಾಹರಣೆ ಹೇಳೋದಾದ್ರೆ, ಬೆಳಿಗ್ಗೆ GP ಬಸವರಾಜು ಸರ್ ಅವರು ಹಾಲು ಮಾರಿದ ಸುದ್ದಿಯನ್ನ ಕೇಳಿದ್ರಲ್ಲ. ಹಾಲು ಮಾರಿದ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಕಾಮತ್ರ ಮನೆಗೆ ಹಾಲು ಕೊಡಕ್ಕೆ ಹೋಗ್ತಿದ್ರು. ಅಲ್ಲಿ ಇನ್ನೊಂದು ಪಾರ್ಟಿ ಇದೆ ಸರ್, ಅದನ್ನು ನಾನು ಹೇಳ್ತೀನಿ. ಆ ಕಾಮತ್ರ ಮನೆಯಲ್ಲಿ ಒಬ್ಬ ಹುಡುಗಿ ಇತ್ತು. ಆ ಹುಡುಗಿಯ ಹೆಸರು ಕಮಲಿ. ಆ ಕಮಲಿ ದುರ್ದೈವಕ್ಕೆ ಇವರ ಕ್ಲಾಸಿನವರು.
ಕ್ಲಾಸಿನಲ್ಲಿರೋ ಹುಡುಗಿ ಇರುವ ಮನೆಗೆ ಹಾಲು ಕೊಡಕ್ಕೆ ಹೋಗೋದು, ಬರಿಗಾಲಲ್ಲಿ ಹೋಗೋದು, ಅವರಪ್ಪ ಅಳ್ಕಂಡು ಹಾಲು ತಗೊಳ್ಳೋದು, ಇದೆಲ್ಲ ಒಂಚೂರು ಅನ್ನಿಸ್ತಿತ್ತು ಅವ್ರಿಗೆ. ಆದ್ರೆ ಕಮಲಿಯನ್ನ ಹೆಂಗಾರ ಮಾತಾಡಿಸ್ಲೇನು ಅಂತ ಆ ರೀತಿಯ ವ್ಯಕ್ತಿ ಅವರು ಎಂದೂ ಆಗಿರಲಿಲ್ಲ. ಅದಕ್ಕೆ ನಾನು ಕೊನೆಗೆ ಬರ್ತೀನಿ. ಆದ್ರೆ ಅವರು ಒಂದು ಮಾತು ಬರೀತಾರೆ, ಕಮಲಿ ತುಂಬಾ ಚೆನ್ನಾಗಿದ್ದು, ಅವಳು ಎಷ್ಟು ಚೆನ್ನಾಗಿದ್ದು ಮತ್ತು ಅವಳು ಹೇಗೆ ನನ್ನ ಮನಸ್ಸಲ್ಲಿ ಬೇರೂರಿದ್ದಳು ಅಂತಂದ್ರೆ, ಬಹುಶಃ ನಾನು ಸುಮಾರು ವರ್ಷಗಳ ನಂತರ ನನ್ನ ಅಣ್ಣನಿಗೆ ಹೆಣ್ಣು ಮಗು ಹುಟ್ಟಿದಾಗ, ಈ ಶಾಲೆ ಕಲಿತಿದೆಯಲ್ಲೋ ಒಂದು ಹೆಸರು ಹೇಳು ಅಂದ್ರಂತೆ. ಆಗ ತಕ್ಷಣ ನನ್ನ ಬಾಯಿಂದ ಬಂದ ಹೆಸರು ಕಮಲಿ. ನನ್ನ ಅಣ್ಣನ ಮಗಳಿಗೆ ನಾನು ಕಮಲಿ ಅಂತ ಯಾಕೆ ಹೆಸರಿಟ್ಟೆ ಅಂದ್ರೆ, 60 ವರ್ಷದ ನಂತರ ನನಗೆ ಈಗ ಅನಿಸುತ್ತೆ, ಬಹುಶಃ ಆ ಕಮಲಿಯ ನೆನಪು ನನ್ನೊಳಗಡೆ ಅದು ಹೇಗೋ ಸೂಕ್ತವಾಗಿ ಇದ್ದಿರಬೇಕು ಅಂತ ಅವ್ರು ಹೇಳ್ತಾರೆ. ಇಂಥ ಈ ಎಲ್ಲ ಒಳನೋಟಗಳನ್ನು ಕೂಡ ನಾವಲ್ಲಿ ಗಮನಿಸೋದಕ್ಕೆ ನೋಡಿ, ಇದು ತುಂಬು ಆ ತುಂಬು ಬದುಕಿನ ಚೈತನ್ಯವನ್ನ ಕೂಡ ನಾವಲ್ಲಿ ನೋಡ್ಬೇಕು. ಇದಿಷ್ಟು ಅಂಕೋಲೆಯ GH ನಾಯಕರು. ಆದರೆ GH ನಾಯಕರ ಬದುಕಿನ ಬಹಳ ದೊಡ್ಡ ಭಾಗವನ್ನು ಅವರು ಕಳೆದಿರೋದು ಮೈಸೂರಲ್ಲಿ. ಆ ಮೈಸೂರಿನ GH ನಾಯಕರ